ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಇವತ್ತಿನ ಕ್ಲಾಸಲ್ಲಿ ನಾವು ಮೋಷನ್ ಇನ್ ಅ ಪ್ಲೇನ್ ಅನ್ನುವಂತಹ ಚಾಪ್ಟರ್ ಮೇಲೆ NCERT ಬೇಸ್ಡ್ ನ್ಯೂಮೆರಿಕಲ್ಸ್ ಅನ್ನು ಡಿಸ್ಕಷನ್ ಮಾಡೋಣ. ಓಕೆ, ಇದು NCERT ಬುಕ್ ಒಳಗಡೆ ಇರುವಂತಹ 4th ಚಾಪ್ಟರ್ ಒಳಗಡೆ ಇರುವಂತಹ 8ನೇ ಲೆಕ್ಕ 8th ನ್ಯೂಮೆರಿಕಲ್. ಸಿ ಹಿಯರ್ 3 girls skating on a circular ice ground of radius 200 meter. ಓಕೆ, ಸೊ ಒಂದು ಸರ್ಕ್ಯುಲರ್ ಗ್ರೌಂಡ್ ಐತಿ, ಆ ಗ್ರೌಂಡಿನ ರೇಡಿಯಸ್ ಎಷ್ಟೈತಪ್ಪ ಅಂದ್ರೆ 200 ಮೀಟರ್. Start from a point P. All the 3 girls they start from point P on the edge of the road. On the edge of the ground and reach a point Q. Q ಮೇಲೆ reach ಆಗ್ತಾರ. Diametrically opposite to point P, following different paths. All the 3 girls they are following different paths. See, girl A is following this path, girl B is following this path, and girl C is following this path. Okay, all the 3 girls will ultimately reach at point Q only, which is diametrically opposite to the point P, which is given in this numerical itself. ಲೆಕ್ಕದೊಳಗೆ ಕೊಟ್ಟಿದ್ದಾರೆ ಅದನ್ನ. Different paths as shown in figure. What is the magnitude of the displacement vector for each? Magnitude of displacement vector for each ಅಂತಂದ. For which girl is this equal to the actual path length of the path skate ಅಂತ ಕೇಳಿದ್ದಾರೆ. ಓಕೆ, ಸೊ ಒಂದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪ್ರಿಯ ವಿದ್ಯಾರ್ಥಿಗಳೇ, ಈ ರೀತಿ ದೊಡ್ಡ ಲೆಕ್ಕ ಕೊಟ್ಟರು ಅಂತಂದ್ರೆ ಆ ಲೆಕ್ಕದೊಳಗಡೆನ ಎಲ್ಲ ಡಾಟಾಗಳು ನಿಮ್ಮ ಸೊಲ್ಯೂಷನ್ಗೆ ಫೇವರ್ ಆಗೋ ಥರನೇ ಇರ್ತಾವೆ. ಓಕೆ, ದೊಡ್ಡ ಲೆಕ್ಕ ಇತ್ತು ಅಂತಾರೆ ಸೊಲ್ಯೂಷನ್ ಸಾಂದೈತಿ ಅಂತಾನೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಾರೆ, ಸಿ ಇಮ್ಯಾಜಿನ್ ದಿಸ್ ಈಸ್ ಪಾಯಿಂಟ್ ಎ ಆ್ಯಂಡ್ ದಿಸ್ ಈಸ್ ಪಾಯಿಂಟ್ ಬಿ. ಇದು ಪಾಯಿಂಟ್ ಎ ಪಾಯಿಂಟ್ ಬಿ, ಅಥವಾ ಎರಡು ಪ್ಲೇಸ್ ಅದಾವು ಅನ್ಕೊಳ್ಳು. ಫಾರ್ ಎಕ್ಸಾಂಪಲ್ ಈ ಪ್ಲೇಸ್ ಯಾವಪ್ಪ ಅಂತ ಸೇ ದಿಸ್ ಪ್ಲೇಸ್ ಈಸ್ ಹುಬ್ಳಿ ಆ್ಯಂಡ್ ದಿಸ್ ಪ್ಲೇಸ್ ಈಸ್ ಬೆಂಗಳೂರು. ಓಕೆ, ಈ ಹುಬ್ಳಿಯಿಂದ ಬೆಂಗಳೂರಿಗೆ ನೀವು ಬೇರೆ ಬೇರೆ ಥರ ಹೋಗ್ಬೋದು. ರೋಡಿಂದ ಹೋಗ್ಬೋದು, ಐ ಮೀನ್ ಬಸ್ಸಿಂದ. ಓಕೆ, ಬಸ್ ರೋಡ್ ಬೇರೆ ಇರ್ತೈತಿ. ಟ್ರೈನ್ ರೋಡಿಂದನೂ ಹೋಗ್ಬೋದು, ಟ್ರೈನ್ ಪಾತ್ ಲೆಂತ್ ವಿಲ್ ಬಿ ಡಿಫ್ರೆಂಟ್. ಆ್ಯಂಡ್ ಫ್ಲೈಟಿಂದನೂ ಹೋಗ್ಬೋದು. 3 ರಾಸ್ತೆ ಹೆಂಗದವಪ್ಪ ಅಂದ್ರೆ ಈ ರೀತಿ ಅದಾವು ಅನ್ಕೊಳ್ಳು. ಇದು ಒಂದು ಫ್ಲೈಟ್ ಇದ್ದ, ಇನ್ನೊಂದು ಯಾವತ್ತಪ್ಪ ಅಂದ್ರೆ ಟ್ರೈನ್ ಇದ್ದ, ಇನ್ನೊಂದು ಯಾವತ್ತಪ್ಪ ಅಂದ್ರೆ ಬಸ್ ಅದ. ಈ ರೀತಿ ಪಾತ್ ಅದಾವು ಅನ್ಕೊಳ್ಳು. ಅಲ್ಟಿಮೇಟ್ಲಿ ಆಲ್ ದ 3 paths will lead to Bengaluru, okay, from Hubli, but the path length is different in each case. This path length is different, this path length is different, this path length is different. 3 ರಾಸ್ತೆಗಳು ಹೆಂಗದವಪ್ಪ ಅಂದ್ರೆ ಬೇರೆ ಬೇರೆ ಥರನೇ ಅದಾವ. ಓಕೆ, ಬಟ್ 3 ಕೂಡ ಸ್ಟಾರ್ಟ್ ಆಗೋದು ಎಲ್ಲಿಂದ? ಹುಬ್ಳಿಯಿಂದ. ಎಂಡ್ ಆಗೋದು ಎಲ್ಲಿ? ಬೆಂಗಳೂರಿಗೆ. ಓಕೆ, ಈ 3 ರಾಸ್ತೆ ಒಳಗಡೆ ಒಂದು ರಾಸ್ತೆ ಹೆಂಗಿರ್ತೈತಪ್ಪ ಅಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರ್ತೈತಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಪಾತ್ ಲೆಂತ್. ಆ ಶಾರ್ಟೆಸ್ಟ್ ಪಾತ್ ಲೆಂತ್ಗೆ ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್. 2 ಪಾಯಿಂಟ್ಗಳ ಮಧ್ಯೆ ಡಿಸ್ಟೆನ್ಸ್ಗಳು ಬಹಳಷ್ಟು ಇರ್ಬೋದು, ಬಟ್ ಡಿಸ್ಪ್ಲೇಸ್ಮೆಂಟ್ ಯಾವಾಗಲೂ ಎಷ್ಟು ಇರ್ತೈತಿ? ಒಂದೇ ಇರ್ತೈತಿ. ಆ ಒಂದೇ ಇರುವಂತಹ ಡಿಸ್ಟೆನ್ಸ್ ಯಾವುದಾಗಿರ್ತೈತಿ? ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ಆಲ್ವೇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಹಂಗಾರೆ ಈ ಕೇಸ್ ಒಳಗೆ ಈಸ್ ದಿಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್? ಗೋಯಿಂಗ್ ಸ್ಟ್ರೈಟ್ ಈಸ್ ಆಲ್ವೇಸ್ ದ ಶಾರ್ಟೆಸ್ಟ್. ಹಂಗಾರೆ ಇದೇನು ಶಾರ್ಟೆಸ್ಟ್ ಪಾತ್ ಇಲ್ಲ, ಡಿಸ್ಟೆನ್ಸ್ ಇಲ್ಲ, ಈ ಡಿಸ್ಟೆನ್ಸ್ನ ನಾವೇನಂತ ಕರಿಬೋದು? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬೋದು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ ಬಂದು ಏನು ಕೇಳ್ತಾರೆ ನಿಮ್ಗೆ? ಫ್ರೆಂಡ್, ನಾನು ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾಗೈತಿ, ಹುಬ್ಳಿಯಿಂದ ಬೆಂಗಳೂರಿಗೆ ಐ ನೀಡ್ ಟು ಗೋ ಅರ್ಜೆಂಟ್ಲಿ, ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕೇಳ್ತಾನೆ. ಓಕೆ, ಅವಾಗ ನೀವೇನು ಹೇಳ್ತೀರಿ? ಈಗ ಎ ಕೇಳಿದ ಅಂತಾರೆ, ಎ ಏನು ಹೇಳ್ತಾನಪ್ಪ ಅಂತಂದ್ರೆ ಯು ಹ್ಯಾವ್ ಟು ಗೋ ಬೈ ದಿಸ್ ವೇ, ದಿಸ್ ಪರ್ಟಿಕ್ಯುಲರ್ ವೇ ಅಂಥೇಳಿ ಇದನ್ನ ಡೈರೆಕ್ಷನನ್ನು ಮೆನ್ಷನ್ ಮಾಡ್ತಾನೋ. ಕರೆಕ್ಟಾ? ಈ ರಾಸ್ತೆ ಹೇಳ್ಬೋದಿತ್ತು, ಈ ರಾಸ್ತೆ ಹೇಳ್ಬೋದಿತ್ತು, ಬಟ್ ಇದನ್ನ ಮೆನ್ಷನ್ ಮಾಡ್ತಾನೋ. ಹಿಂಗೆ ಹೋಗ್ಬೇಕು ನೀನು, ಹಿಂಗೆ ಹೋದಿ ಅಂತಾರೆ ಮಾತ್ರ ಜಲ್ದಿ ಹೋಗ್ತೀಯಾ ಅಂತ ಅವಂಗೇನು ಮಾಡ್ತಾನಪ್ಪ? ಸಜೆಷನ್ ಮಾಡ್ತಾನೆ, ಡೈರೆಕ್ಷನ್ ತೋರಿಸ್ತಾನೆ. ಡೈರೆಕ್ಷನ್ ತೋರಿಸ್ತಾನ ಕೂಡಲೇ ಡಿಸ್ಪ್ಲೇಸ್ಮೆಂಟ್ ಏನಾಯ್ತದೋ? ವೆಕ್ಟರ್ ಕ್ವಾಂಟಿಟಿ ಆಯಿತು, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಡೈರೆಕ್ಷನ್. ಓಕೆ, ಹಿಂಗೆ ಹೋಗಬೇಕು ಅಂತ ಏನು ಡೈರೆಕ್ಷನ್ ಇಂಡಿಕೇಟ್ ಮಾಡುತ್ತಾನಲ್ಲ, ದೇರ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಅ ವೆಕ್ಟರ್ ಕ್ವಾಂಟಿಟಿ. ಅಂಡರ್ಸ್ಟೂಡ್? ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಲೆಕ್ಕಕ್ಕೆ ಬರೋಣ ಈಗ. ಸೊ ಸೊಲ್ಯೂಷನ್, ಹಂಗಾರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಯಾವುದಾಯ್ತು? ಪಿ ಕ್ಯೂ
P ಇಂದ Q ಗೆ B ರಾಸ್ತಾ ಏನಿಲ್ಲ, that is the shortest distance. You can observe A length ಜಾಸ್ತಿ ಐತಿ, B length ಕಮ್ಮಿ ಐತಿ, C length ಜಾಸ್ತಿ ಐತಿ. Therefore the shortest distance is B. Shortest distance is B. Shortest distance is B. Therefore displacement vector is, for which girl is this, ಇಲ್ಲಿ ಏನು ಕೇಳಿದಾರೆ ನೋಡಿ, what is the magnitude of the displacement vector ಅಂತ ಕೇಳಿದಾರೆ. So the magnitude of displacement vector is, magnitude of displacement vector is, ಇಲ್ಲಿ ನೋಡ್ರಿ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 200 ಮೀಟರ್. 200 ಮೀಟರ್ ಅಂತಾರೆ, ಈ ಡಿಸ್ಟೆನ್ಸ್ ಎಷ್ಟು ಅನ್ನೋದು ಬೇಕು ನಮಗೆ. ಈ ಡಿಸ್ಟೆನ್ಸ್ ಎಷ್ಟಾಗ್ತೈತೆ ನೋಡ್ರಿ, ದಿಸ್ ಈಸ್ ರೇಡಿಯಸ್. ಇಫ್ ಐ ಕನ್ಸಿಡರ್ ದಿಸ್ ಆಸ್ O, PO is radius and OQ is also radius, and diameter will be 2 times radius. So diameter is equal to radius into 2. So radius is 200 and 2, so it is 400 meter. 400 meter is the displacement vector for all the 3 girls A, B, C. ಈ A ಮತ್ತು B ಮತ್ತು C ಇವ್ರು 3 ಜನನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಂದ ಹೋಗಬೇಕು ಅಂತಾರೆ. ಅವ್ರು ಇರುವಂತಹ ಒಂದೇ ಒಂದು ರಾಸ್ತಾ ಯಾವಪ್ಪ ಅಂತಾರೆ, ಇದು P ಇಂದ A ಮುಖಾಂತರ B ಮುಖಾಂತರ ಹೋಗಬೇಕು ಅವರು, ಈ ರೀತಿ. ಓಕೆ, ಸೊ ದಿಸ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್. ದೇರ್ಫೋರ್ ದಿಸ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಓಕೆ, ಹಾಗಂತಂದ್ರೆ ಇನ್ನೊಂದು ಕ್ವಶನ್ ಕೇಳಿದಾರೆ, ಫಾರ್ ವಿಚ್ ಗರ್ಲ್ ಈಸ್ ದಿಸ್ ಈಕ್ವಲ್ ಟು ಆಕ್ಚುಯಲ್ ಪಾತ್ ಲೆಂತ್ ಆಫ್ ದ ಪಾತ್ ಸ್ಕೇಟ್ ಅಂತ ಕೇಳಿದ್ದಾರೆ. ಯಾವ ಗರ್ಲ್ಗೆ ಈ 400 ಮೀಟರ್ ಅಪ್ಲಿಕೇಬಲ್ ಆಗುತ್ತೆ ನೋಡ್ರಿ. ಈಸ್ ದಿಸ್ 400 ಮೀಟರ್? ನೋ, ಇಟ್ ಈಸ್ ನಾಟ್. ಈಸ್ ದಿಸ್ 400 ಮೀಟರ್? ನೋ, ಇಟ್ ಈಸ್ ನಾಟ್. ಹಂಗಾರೆ ಇದು 400 ಮೀಟರ್. ಹಂಗಾರೆ ಈ 400 ಮೀಟರ್ ಯಾರಿಗೆ ಅಪ್ಲಿಕೇಬಲ್ ಐತಿ? ಬಿ ಗೆ ಅಪ್ಲಿಕೇಬಲ್ ಐತಿ. ದೇರ್ಫೋರ್ ಫಾರ್ ವಿಚ್ ಗರ್ಲ್ ಇಸ್ ದಿಸ್ ಈಕ್ವಲ್? ಫಾರ್ ಗರ್ಲ್ ಬಿ. Girl B, displacement vector is equal. So this is the solution for this numerical. ನೋಡ್ರಿ ಎಷ್ಟು ದೊಡ್ಡ ನ್ಯೂಮೆರಿಕಲ್ ಐತಿ, ಎಷ್ಟು ಚಿಕ್ಕ ಸೊಲ್ಯೂಷನ್ ಸಿಕ್ತೆ ನಮಗೆ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ is 400 meter and this 400 meter is applicable for girl B. Understood? ಸೊ ನೋಟ್ ಮಾಡ್ಕೊಡ್ರಿ ಇದನ್ನು. ಇದು NCERT ಬುಕ್ ಒಳಗಡೆ ಇರುವಂತಹ 4.9th ನ್ಯೂಮೆರಿಕಲ್. ಓಕೆ, 4ನೇ ಚಾಪ್ಟರ್ ಒಳಗಡೆ ಇರುವಂಥದ್ದು. ಸೊ ನ್ಯೂಮೆರಿಕಲ್ಸ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ರಿ. ಎ ಸೈಕ್ಲಿಸ್ಟ್ ಸ್ಟಾರ್ಟ್ಸ್ ಫ್ರಮ್ ದ ಸೆಂಟರ್ O ಆಫ್ ಅ ಸರ್ಕ್ಯುಲರ್ ಪಾರ್ಕ್ ಆಫ್ ರೇಡಿಯಸ್ 1 ಕಿಲೋಮೀಟರ್. ಅಂದ್ರೆ ಒಂದು ಪಾರ್ಕ್ ಐತಿ, ಆ ಪಾರ್ಕಿನ ಶೇಪ್ ಹೆಂಗೈತಪ್ಪ ಅಂದ್ರೆ ಸರ್ಕ್ಯುಲರ್. ಓಕೆ, ಆ್ಯಂಡ್ ಒಬ್ಬ ಸೈಕ್ಲಿಸ್ಟ್ ಏನು ಮಾಡ್ತಾನೆ, ಸೆಂಟರ್ ಆಫ್ ದ ಪಾರ್ಕಿಂದ, ಓಕೆ, ಸೊ ಸೆಂಟರ್ ಆಫ್ ದ ಪಾರ್ಕಿಂದ ಸ್ಟಾರ್ಟ್ ಮಾಡ್ತಾನೆ. ಈ ಪಾರ್ಕಿನ ರೇಡಿಯಸ್ ಎಷ್ಟು ಐತಪ್ಪ ಅಂತಾರೆ, 1 ಕಿಲೋಮೀಟರ್. ಸೊ ಇಟ್ ಮೀನ್ಸ್ ದಿಸ್ ಈಸ್ 1 ಕಿಲೋಮೀಟರ್. ರೀಚಸ್ ದ ಏಜ್ ಆಫ್ ದ P. ಓಕೆ, ಅಂದ್ರೆ ಈ O ಇಂದ ಪ್ರಾರಂಭ ಮಾಡಿ P ಗೆ ಎಂಡ್ ಆಗ್ತಾನೆ, ಪಾರ್ಕಿನ ಏಜ್ಗೆ. ದೆನ್ ಸೈಕಲ್ಸ್ ಅಲಾಂಗ್ ದ ಸರ್ಕಂಫರೆನ್ಸ್, ಅಂದರೆ ಈ ಪಾಯಿಂಟ್ ಇಂದ ಪ್ರಾರಂಭ ಮಾಡಿ ಹಿಂಗೆ ಹೋಗಿ ಎಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾನೆ, ಈ ಕಡೆ. ಓಕೆ, ಆ್ಯಂಡ್ ರೀಚಸ್ Q circumference and returns to the center along QO. ಅಂದ್ರೆ Q ಗೆ ಹೋಗಿ Q ಇಂದ ಮತ್ತೆ ಎಲ್ಲಿಗೆ ಬರ್ತಾನೆ, ಒಳ್ಳೆ ವಾಪಸ್ ಹೋಗಿ ಬರ್ತಾನೆ. and returns to the center along QO as shown in figure. If the round trip takes 10 minutes, what is the net displacement, average velocity and average speed of the cyclist ಅಂತ ಕೇಳ್ಯಾರ. ಓಕೆ, ಸೊ ಸೊಲ್ಯೂಷನ್. ಸೊ ಫಸ್ಟ್ ಏನು ಕೇಳಿದಾರೆ ನೋಡ್ರಿ, ನೆಟ್ ಡಿಸ್ಪ್ಲೇಸ್ಮೆಂಟ್ ಅಂತಂದಾರೆ. ನೆಟ್ ಡಿಸ್ಪ್ಲೇಸ್ಮೆಂಟ್ ಅನ್ನು ನೀವು ಹೇಳ್ಬೋದು, O ಇಂದ ಆತ ತನ್ನ ಟ್ರಿಪ್ ಅನ್ನ ಪ್ರಾರಂಭ ಮಾಡಿ P ಗೆ ಹೋಗಿ, P ಇಂದ Q ಗೆ ಹೋಗಿ, Q ಇಂದ ಮತ್ತೆ ವಾಪಸ್ ಎಲ್ಲಿಗೆ ಬಂದಿದ್ದಾನೆ, O ಗೆ ಬಂದಿದ್ದಾನೆ. ಹಿಂಗಾಗಿ ಆತನ ನೆಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು? 0. ಬಿಕಾಸ್ ಇಫ್ ದಿಸ್ ಈಸ್ A, ದಿಸ್ ಈಸ್ ಪಾಯಿಂಟ್ B. ಇಫ್ ಅ ಪರ್ಸನ್ ಸ್ಟಾರ್ಟ್ಸ್ ಹಿಸ್ ಟ್ರಿಪ್ ಫ್ರಮ್ A ಟು B, okay, which is having a distance of 1 kilometer, and B ಇಂದ ಮತ್ತೆ ವಾಪಸ್ A ಗೆ ಬಂದ ಅಂತಾರೆ, his distance is 1 kilometer. So total distance ಎಷ್ಟು? Distance is equal to 2 kilometer. But displacement ಎಷ್ಟು?
ಡಿಸ್ಪ್ಲೇಸ್ಮೆಂಟ್ ಅನ್ನ ಜಸ್ಟ್ ಹೇಳಿದೆ ನಾನು, ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್. ಸಪೋಸ್ ನೀವು ಈ ಕಡೆ ಪಾಸಿಟಿವ್ ತಗೊಂಡ್ರಿ ಅಂತಾರ, ಈ ಕಡೆ ಏನು ತಗೊಳ್ಬೇಕು, ನೆಗೆಟಿವ್ ತಗೊಳ್ಬೇಕು. ಈ ಕಡೆ ಪಾಸಿಟಿವ್ ಡಿಸ್ಟೆನ್ಸ್ ಎಷ್ಟಿದೆ, 1 ಕಿಲೋಮೀಟರ್. ನೆಗೆಟಿವ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಆಗಂಗಿಲ್ಲ, ಬಟ್ ಡೈರೆಕ್ಷನ್ ಏನೈತಿ ಇಲ್ಲಿ ಉಲ್ಟಾ ಇದೆ. ಅದ್ರ ಸಲುವಾಗಿ ಈ ಡಿಸ್ಟೆನ್ಸ್ ಅನ್ನ ಏನು ತಗೊಳ್ಳೋಣ, -1 ಕಿಲೋಮೀಟರ್ ಅಂತ ತಗೊಳ್ಳೋಣ. ಸೊ ನೆಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಗೋಯಿಂಗ್ ಟು ಬಿ 0. ಓಕೆ, ಇನ್ ದಿಸ್ ಕೇಸ್ ಆಲ್ಸೋ ಸಿಮಿಲರ್ಲಿ ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ಹೋಗಿ ವಾಪಸ್ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಸೇಮ್ ಇನಿಷಿಯಲ್ ಪಾಯಿಂಟ್ಗೆ ಬಂದ ಅಂತಾರೆ, ಹಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಗೋಯಿಂಗ್ ಟು ಬಿ 0. ಆ್ಯಂಡ್ ಇನ್ ದಿಸ್ ಕೇಸ್ ಆಲ್ಸೋ ದ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಇದರರ್ಥ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಎರಡು ಏನದಾವ, ಸೇಮ್ ಅದಾವ. ಓಕೆ, ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಬೋತ್ ಆರ್ ಸೇಮ್, ದೇರ್ ಫಾರ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು, 0. ಸೆಕೆಂಡ್, ಎವರೇಜ್ ವೆಲಾಸಿಟಿ ಅಂತಂದಾರೆ. ಎವರೇಜ್ ವೆಲಾಸಿಟಿ, ವಾಟ್ ಈಸ್ ಎವರೇಜ್ ವೆಲಾಸಿಟಿ? Average velocity is equal to total displacement divided by total time. Total displacement divided by total time. Total displacement ಎಷ್ಟಿದೆ ರೀ, 0. Total time ಎಷ್ಟು, 10 minutes ತಗೊಂಡಿದ್ದಾನೆ. ಬಟ್ ಡಿಸ್ಟೆನ್ಸ್ 0, ಡಿಸ್ಪ್ಲೇಸ್ಮೆಂಟ್ 0 ಇರೋದ್ರಿಂದ 0 divided by anything is 0. Therefore his average velocity is also 0. Okay, and the third point, ಕ್ವಶನ್ ಸಿ ಏನೈತೆ ನೋಡ್ರಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಇಸ್ ಸಿ. ಸಿ ಏನಿದೆ ನೋಡ್ರಿ, ಎವರೇಜ್ ಸ್ಪೀಡ್ ಅಂತ ಕೇಳಿದ್ದಾರೆ. ದೇರ್ ಫೋರ್ ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಎವರೇಜ್ ಡಿಸ್ಟೆನ್ಸ್ ಆರ್ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ರಿ, ಓ ಇಂದ ಪಿ, ಪಿ ಇಂದ ಕ್ಯೂ, ಕ್ಯೂ ಇಂದ ಓ. ಸೊ ಓ ಪಿ ಪ್ಲಸ್ PQ ಪ್ಲಸ್ QO ಡಿವೈಡೆಡ್ ಬೈ ಟೋಟಲ್ ಟೈಮ್ ಎಷ್ಟು ತೊಗೊಂಡಿದ್ದಾನೆ ಈ ರೌಂಡ್ ಟ್ರಿಪ್ಗೆ, 10 minutes. Therefore it is 10 minutes into 10, 60 seconds. 1 minute is 60 seconds, ಅದರ ಸಲುವಾಗಿ 60ನ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಒ ಪಿ ಎಷ್ಟಿದೆ ನೋಡ್ರಿ, 1 ಕಿಲೋಮೀಟರ್ ಪ್ಲಸ್ ಪಿ ಕ್ಯೂ ಅಂತಾರೆ ಈ ಡಿಸ್ಟೆನ್ಸ್. PQ it is not 1 kilometer. QO is how much? QO is also 1 kilometer divided by 10 into 60. ಓಕೆ, ಇದು ಸೆಕೆಂಡ್ಸ್ ಒಳಗಿದೆ, ಇದು ಕಿಲೋಮೀಟರ್ ಒಳಗಿದೆ. ಕಿಲೋಮೀಟರ್ ಒಳಗಿದ್ದನ್ನು ಮೀಟರ್ ಒಳಗೆ ಕನ್ವರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ PQ ಫೈಂಡ್ ಔಟ್ ಮಾಡೋಣ. PQ is equal to PQ, ಇಲ್ಲಿ ನೋಡ್ರಿ, ಟೋಟಲ್ ಸರ್ಕಂಫರೆನ್ಸಿನ 1/4 ಇದೆ ಇದು. ದೇರ್ ಫೋರ್ 1/4 ಆಫ್ ಸರ್ಕಂಫರೆನ್ಸ್ 2πr. ಸೊ 1 divided by 4 into 2 into 3.14 into r is how much, 1 kilometer. So it is 1 kilometer. So 2 1s are 2, 2s are 2. So it is approximately 1.57 kilometer. ಎಷ್ಟು ಬಂತಿದು, 1.57 kilometer. PQ is how much, 1.57. So 1.57 1 1. So it is 3.57 into 1000 divided by 60 into 10 is 600. So 2 zeros cancels, 2 0 cancels. So 2 5s are 2 3s are. So it is approximately 3.57 into 5 divided by 3. So calculator na use ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ ಇದನ್ನ ಎಷ್ಟು ಬರ್ತೈತಿ ಅಂತ ಹೇಳಿ. 3.57 into 5 divided by 3. So it is 5.95 meter per second. What is this? This is average speed, V speed ಅಥವಾ V average. So this is average velocity and this is average speed. So it is 5.95 meter per second ಅಂತಿದೆ. ಇದನ್ನು ನೀವು ಕಿಲೋಮೀಟರ್ ಪರ್ ಅವರ್ ಒಳಗೂ ಕನ್ವರ್ಟ್ ಮಾಡ್ಕೊಳ್ಬಹುದು. ಹೆಂಗೆ? ಓಕೆ, ದಿಸ್ ಈಸ್ 4.10 ನ್ಯೂಮೆರಿಕಲ್ ಫ್ರಮ್ NCERT. ಓಕೆ, ಸೊ ನೋಡ್ರಿ ಏನು ಹೇಳುತ್ತೆ ಈ ನ್ಯೂಮೆರಿಕಲ್. ಆನ್ ಆನ್ ಓಪನ್ ಗ್ರೌಂಡ್ ಎ ಮೋಟಾರಿಸ್ಟ್ ಫಾಲೋಸ್ ಅ ಟ್ರ್ಯಾಕ್ ದಟ್ ಟರ್ನ್ಸ್ ಟು ಹಿಸ್ ಲೆಫ್ಟ್ ಬೈ ಅನ್ ಆಂಗಲ್ ಆಫ್ 60 degree ಆಫ್ಟರ್ ಎವ್ರಿ 500 meter. ಅಂದರೆ ಪ್ರತಿ 500 ಮೀಟರ್ ಆತ ಡಿಸ್ಟೆನ್ಸ್ ಕವರ್ ಮಾಡಿದಾಗ್ಲೂ ಎಷ್ಟು ಡಿಗ್ರಿ ಲೆಫ್ಟಿಗೆ ಟರ್ನ್ ಆಗ್ತಾನೆ, 60 degree ಲೆಫ್ಟಿಗೆ ಟರ್ನ್ ಆಗ್ತಾನೆ. ಸ್ಟಾರ್ಟಿಂಗ್ ಫ್ರಾಮ್ ಅ ಗಿವನ್ ಟರ್ನ್, ಅಂದರೆ ಯಾವ ಜಾಗದಿಂದ ಸ್ಟಾರ್ಟ್ ಮಾಡಿರ್ತಾನಲ್ಲ ಅಲ್ಲಿಂದ
specify the displacement of the motorist at the 3rd, 6th and 8th turn. Compare the magnitude of the displacement with the total path length covered by the motorist in each case. Andre so first turn, second turn, third turn ಈ ರೀತಿ ಟೋಟಲ್ ಎಷ್ಟು ಟರ್ನ್ ಆಗಿದಾನವ 8 ಟರ್ನ್ಸ್ ಆಗಿದಾನ. ಓಕೆ, ಹಾಗಾದ್ರೆ ಈ 8 ಟರ್ನ್ ಅಲ್ಲಿ ಥರ್ಡ್ ಟರ್ನ್ಗೆ ನಾವು ಏನು ಕಂಪೇರ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ವಿತ್ ದ ಟೋಟಲ್ ಪಾತ್ ಲೆಂತ್. ಆ್ಯಂಡ್ ಸಿಕ್ಸ್ತ್ ಟರ್ನ್ಗೆ ಕಂಪೇರ್ ಮಾಡಬೇಕಾಗಿರೋದು ಟೋಟಲ್ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ದ ಟೋಟಲ್ ಪಾತ್ ಲೆಂತ್. ಆ್ಯಂಡ್ 8th ಟರ್ನ್ಗೂ ನಾವು ಏನು ಕಂಪೇರ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಟು ದಿ ಟೋಟಲ್ ಪಾತ್ ಲೆಂತ್. ಓಕೆ, ಸೊ ಫಸ್ಟ್ ಆತ 8 ಸಲ ಟರ್ನ್ಸ್ ಆಗಿದಾನಂತಂದರೆ ಮೋಸ್ಟ್ಲಿ ಯಾವ ಶೇಪ್ ಆಗಿರ್ಬೋದು, ಅದು ಹೆಕ್ಸಾಗೋನಲ್ ಶೇಪ್ ಆಗಿರ್ಬೋದು. ಇಲ್ಲಿ ನೋಡ್ರಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಳ್ಳೋಣ. ಇದು ಆ್ಯಕ್ಚುಲಿ ಆತ ಹಿಂಗೆ ಹೋಗ್ಬೇಕು. ಓಕೆ, ಲೆಟ್ ಅಸ್ ಸೇ ದಿಸ್ ಪಾಯಿಂಟ್ ಈಸ್ ಓ. ಬಟ್ ಇವೇನು ಮಾಡ್ತಾನಪ್ಪ ಅಂತಾರೆ 60 ಡಿಗ್ರಿಗೆ ಟರ್ನ್ ಆಗ್ತಾನೆ. ಇದು 90 ಡಿಗ್ರಿ, ಹಂಗಾರೆ 60 ಡಿಗ್ರಿ ಅಂತಾರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿಗೆ ಬಂತು ಅನ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಸೇ this distance is how much 500 meter. okay, and say this point is a. actually ಮತ್ತೆ ಈ ರೀತಿ ಟ್ರಾವೆಲ್ ಆಗಬೇಕಾ 500 ಮೀಟರ್ ಕ್ರಾಸ್ ಆದಮೇಲೆ. ಸೊ ದಿಸ್ ಡಿಸ್ಟೆನ್ಸ್ ಇಸ್ ಹೌ ಮಚ್ 500 ಮೀಟರ್. ಈ 500 ಮೀಟರ್ ಆದಮೇಲೆ ಮತ್ತೆ ಆತ ಏನು ಮಾಡಬೇಕು, ಟರ್ನ್ ಆಗಬೇಕು. ಟರ್ನ್ ಯಾವ ಕಡೆ ಆಗಬೇಕು ಅಂದ್ರೆ ಲೆಫ್ಟ್ ಸೈಡ್. ಎಷ್ಟು ಡಿಗ್ರಿಗೆ ಟರ್ನ್ ಆಗಬೇಕು, 60 ಡಿಗ್ರಿಗೆ. 60 ಡಿಗ್ರಿ ಅಂತಂದ್ರೆ ಇದು 90 ಡಿಗ್ರಿ. ಓಕೆ, ಹಂಗಾರೆ ಅಪ್ರಾಕ್ಸಿಮೇಟ್ಲಿ ಆತ ಈ ಕಡೆ ಟರ್ನ್ ಆಗಿರ್ಬೋದು ಹಿಂಗೆ. ಸೊ ಲೆಟ್ ಅಸ್ ಸೇ ದಿಸ್ ಪಾಯಿಂಟ್ ಈಸ್ ಬಿ. ಮತ್ತು ಆತ ಹೆಂಗೆ ಹೋಗ್ಬೇಕಾ 500 ಮೀಟರ್ ಡಿಸ್ಟೆನ್ಸ್ ಆಯ್ತಿದ್ದು. 500 ಡಿಸ್ಟೆನ್ಸ್ ಆದಮೇಲೆ ಮತ್ತೆ ಸ್ಟ್ರೈಟಾಗಿ ಹೋಗಬೇಕಾಗಿತ್ತು, ಬಟ್ ಹೋಗಂಗಿಲ್ಲವ. ಏನು ಮಾಡ್ತಾನಪ್ಪ ಅಂದ್ರೆ ಹಿ ಟೇಕ್ಸ್ ಟರ್ನ್ ಅಟ್ ಎನ್ ಆ್ಯಂಗಲ್ ಆಫ್ ಹೌ ಮಚ್, ಅಟ್ ಎನ್ ಆ್ಯಂಗಲ್ ಆಫ್ 60 ಡಿಗ್ರಿ. 60 ಡಿಗ್ರಿಗೆ ಟರ್ನ್ ತೊಗೊಳ್ತಾನೋ ಅಂತಾರೆ. ಅಪ್ರಾಕ್ಸಿಮೇಟ್ಲಿ ಎಲ್ಲಿ ಬಂತದ್ದು, ಇಲ್ಲಿಗೆ ಬಂತ, ದಿಸ್ ವೇ. ಸೊ ದಿಸ್ ಆ್ಯಂಗಲ್ ಈಸ್ ಹೌ ಮಚ್ 60 ಡಿಗ್ರಿ. ದಿಸ್ ಆ್ಯಂಗಲ್ ಈಸ್ ಹೌ ಮಚ್ 60 ಡಿಗ್ರಿ. ದಿಸ್ ಆ್ಯಂಗಲ್ ಈಸ್ ಹೌ ಮಚ್ 60 ಡಿಗ್ರಿ. ಓಕೆ, ಸೊ ಇಲ್ಲಿಗೆ ಬಂದ. ಸೊ ಎಷ್ಟು ಡಿಸ್ಟೆನ್ಸ್ ಇದು, ಸೊ ಒನ್ಸ್ ಅಗೇನ್ 500 ಮೀಟರ್. ಸೊ 500 ಮೀಟರ್ ಆದ ಕೂಡಲೇ ಆತ ಈ ಕಡೆ ಬರತ್ತಿರ್ತಾನೆ. ಈ ಕಡೆ ಬರುವಾಗ ಲೆಫ್ಟ್ ಸೈಡ್ ಅಂತಂದ್ರೆ ಯಾವುದು, ಈ ಕಡೆ, ದಿಸ್ ಸೈಡ್. ಓಕೆ, ಅಗೇನ್ ಹಿ ಹ್ಯಾಸ್ ಟು ಬೆಂಡ್. ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಾಗಿತ್ತವ ಸ್ಟ್ರೈಟ್, ಬಟ್ ಹಿ ಟೇಕ್ಸ್ ಟರ್ನ್ ಹೌ ಮಚ್ 60 ಡಿಗ್ರಿ. ದಿಸ್ ಈಸ್ 90 ಡಿಗ್ರಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿಗೆ ಬಂದ ಅನ್ಕೊಳ್ಳಿ. ಸೊ ದಿಸ್ ಈಸ್ 60 ಡಿಗ್ರಿ. ಓಕೆ, ಸೊ ಇವು 90 ಡಿಗ್ರಿ ಎಲ್ಲ ತೆಗೆದು ಬಿಡೋಣ ಇದನ್ನು. ಸೊ ಒನ್ಸ್ ಅಗೇನ್ ಇಲ್ಲಿಗೆ ಬಂದ ಮೇಲೆ ಮತ್ತೆ ಆತ ಹೆಂಗೆ ಹೋಗ್ಬೇಕೀಗ, ಹಿ ವಿಲ್ ಟರ್ನ್ ಬೈ ಹೌ ಮಚ್ ಡಿಗ್ರಿ, 60 ಡಿಗ್ರಿ. ಸೊ ಆ್ಯಕ್ಚುಯಲ್ ಪಾತ್ ಡೈರೆಕ್ಷನ್ ಇದು, ಬಟ್ ಏನು ಮಾಡ್ತಾನವ ಟರ್ನ್ ಆಗ್ತಾನೆ. ಹೆಂಗೆ ಟರ್ನ್ ಆಗ್ತಾನಪ್ಪ ಅಂದ್ರೆ ಇದು 90 ಡಿಗ್ರಿ. ಸೊ 60 ಡಿಗ್ರಿ ಅಂತಾರೆ ಯಾವುದು, ಇದು. ಓಕೆ, ಸೊ ದಿಸ್ ಈಸ್ 60 ಡಿಗ್ರಿ. ಈಗ ಇಲ್ಲಿಗೆ ಬಂದಾದ ಬಳಿಕ ಮತ್ತೆ ಆತ ನೇರವಾಗಿ ಹೋಗ್ಬೋದಿತ್ತು ಸ್ಟ್ರೈಟ್, ಬಟ್ ಹಿ ಟೇಕ್ಸ್ ಅ ಟರ್ನ್. ಆ್ಯಕ್ಚುಲಿ ಇದೆಷ್ಟಿದು, ಇದು 90 ಡಿಗ್ರಿ. ಓಕೆ, ಹಂಗಾರೆ ಯು ವಿಲ್ ಬೆಂಡ್ ಅಟ್ ಎನ್ ಆ್ಯಂಗಲ್ ಆಫ್ 60 ಡಿಗ್ರಿ. ಸೊ ದಿಸ್ ಡಿಗ್ರಿ is how much 60 degree. In each case he has turned by how much degree, by 60 degree. So this is A, this is B, this is C, this is D and this is E. Okay, so what is the shape, this is hexagonal shape. ಓಕೆ, ಸೊ ಇದು ಇಲ್ಲಿಂದ ಪ್ರಾರಂಭ ಮಾಡಿ ಆತ ತಗೊಂಡಿರುವಂತಹ ಥರ್ಡ್ ಟರ್ನ್ ಎಲ್ಲಿಗೆ ಬರ್ತೈತೆ ನೋಡ್ರಿ. ದಿಸ್ ಈಸ್ ಫಸ್ಟ್ ಟರ್ನ್, ದಿಸ್ ಈಸ್ ಸೆಕೆಂಡ್ ಟರ್ನ್, ದಿಸ್ ಈಸ್ ಥರ್ಡ್ ಟರ್ನ್. ಅಂದ್ರೆ ಸಿಗೆ ನೇರವಾಗಿ ಒಂದು ಲೈನ್ ಡ್ರಾ ಮಾಡೋಣ. ಸೊ ದ್ಯಾಟ್ ಇಟ್ ವಿಲ್ ಬಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ನೆಕ್ಸ್ಟ್ 8th ಟರ್ನ್, 6th ಟರ್ನ್ ಅಂದ್ರೆ ನೋಡ್ರಿ, ಸಾರಿ, ಇದು ಫಸ್ಟ್ ಟರ್ನ್, ಸೆಕೆಂಡ್ ಟರ್ನ್, ಥರ್ಡ್ ಟರ್ನ್, 4th ಟರ್ನ್, 5th ಟರ್ನ್, 6th ಟರ್ನ್. ಇದು 6th ಟರ್ನ್. ಇದರರ್ಥ ಇಲ್ಲಿಂದ ಪ್ರಾರಂಭ ಮಾಡಿ ವಾಪಸ್ ಇಲ್ಲಿಗೆ ಬಂದ ಅಂತಂದ್ರೆ ಆತನ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಎಷ್ಟು, ಥರ್ಡ್ ಟರ್ನ್ಗೆ ಇದು OC ಈಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. 6th ಟರ್ನ್ಗೆ ಹಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ 0 ಬಿಕಾಸ್ ಹಿಸ್ ಇನಿಷಿಯಲ್ ಪಾಯಿಂಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಬೋತ್ ಆರ್ ಸೇಮ್. ಕರೆಕ್ಟಾ? ಓಕೆ, ಆ್ಯಂಡ್ 8th ಟರ್ನ್ ಅಂತಂದ್ರೆ ನೋಡ್ರಿ, 8th ಟರ್ನ್ ಅಂತಂದ್ರೆ ಫಸ್ಟ್ ಟರ್ನ್, ಸೆಕೆಂಡ್ ಟರ್ನ್, ಥರ್ಡ್ ಟರ್ನ್, 4th ಟರ್ನ್, 5th ಟರ್ನ್, 6th ಟರ್ನ್, 7th ಟರ್ನ್, 8th ಟರ್ನ್. ಇದರರ್ಥ ವಾಪಸ್ ಎಲ್ಲಿಗೆ ಬಂದವ, ಬಿಗೆ ಬಂದ. ಸೊ O ಇಂದ ಬಿಗೆ. ಸೊ ದಿಸ್ OB ಈಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಅಂಡರ್ಸ್ಟುಡ್? ಸೊ ಫಸ್ಟ್ ಕೇಸ್ ಯಾವುದು, ಫಸ್ಟ್ ಎ ಅಂತ ನೋಡೋಣ. ಇದಕ್ಕೆ OC ಈಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸೊ OC ಫೈಂಡ್ ಔಟ್ ಮಾಡ್ಬೇಕು ನಾವು. OC ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ನೋಡ್ರಿ, ಇದು ಆ್ಯಕ್ಚುಲಿ ಎಷ್ಟು ಡಿಗ್ರಿ, 60 ಡಿಗ್ರಿ. ಹಾಗಾದ್ರೆ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡೋಣ.
So this is 90, this is 90. If this is 60, then this is also 60. Therefore this is 30. ಹಂಗಾರೆ ಇದು ಕೂಡ ಎಷ್ಟಾಯ್ತು 30, ಇದು 60. ಕರೆಕ್ಟಾ? ಸೊ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಫಿಗರ್. ಓ ಇಂದ ಪ್ರಾರಂಭ ಮಾಡಿ ವಾಪಸ್ ಎಲ್ಲಿಗೆ ಬಂದಾನವ, ಓಗೆ ಬಂದಾನ. ಅವಾಗ 6th ಟರ್ನ್. ಓ ಇಂದ ಪ್ರಾರಂಭ ಮಾಡಿ ಸಿಗೆ ಬಂದಾನ, ಎ ಬಿ ಸಿ. ಅವಾಗ 3ನೇ ಟರ್ನ್, 3rd ಟರ್ನ್. ಓ ಇಂದ ಪ್ರಾರಂಭ ಮಾಡಿ 8 ಟರ್ನ್ಸ್ ತೊಗೊಂಡ ಅನ್ಕೊಳ್ಳು. ಫಸ್ಟ್ ಟರ್ನ್, ಸೆಕೆಂಡ್ ಟರ್ನ್, 3rd, 4th, 5th, 6th, 7th, 8th, ಬಿ. ಹಂಗಾರೆ ನಮಗೆ ಓ ಬಿ ಇದು ಕೂಡ ಬೇಕು, ಓ ಸಿ ಕೂಡ ಬೇಕು. ಓಕೆ, ಸೊ ಓ ಸಿ ಇಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಫಾರ್ 3rd ಟರ್ನ್. 3rd ಟರ್ನ್. ಸೊ ಓ ಸಿ ಫೈಂಡ್ ಔಟ್ ಮಾಡಬೇಕು. ಓ ಸಿ ಫೈಂಡ್ ಔಟ್ ಮಾಡಬೇಕು ಅಂತ ನೋಡ್ರಿ, ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಅಕಾರ್ಡಿಂಗ್ ಟು ಪೈಥಾಗರಸ್ ಪ್ರಿನ್ಸಿಪಲ್, ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್. ಓ ಬಿ ಸ್ಕ್ವೇರ್, ಬಿ ಸಿ ಸ್ಕ್ವೇರ್. ಈ ಡಿಸ್ಟೆನ್ಸ್ ನಮಗೆ ಗೊತ್ತು ಎಷ್ಟಪ್ಪ ಅಂತಾರೆ, 500 ಮೀಟರ್, 500 ಮೀಟರ್, 500 ಮೀಟರ್. ಇನ್ ಈಚ್ ಟರ್ನ್ ಇಟ್ ಈಸ್ 500 ಮೀಟರ್. ಸೊ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟು, 500 ಮೀಟರ್. ಹಂಗಾರೆ ಓ ಬಿ ಸ್ಕ್ವೇರ್, ಓ ಬಿ ಸ್ಕ್ವೇರ್ನ ಏನಂತ ಬರಿಬೋದು ನೋಡ್ರಿ, ಓ ಬಿ ಸ್ಕ್ವೇರ್ನ ಲೆಟ್ ಅಸ್ ಸೇ ದಿಸ್ ಪಾಯಿಂಟ್ ಈಸ್ ಎಫ್ or this point is O dash. Okay, so BO dash plus OO dash, BO dash, BO dash plus OO dash is equal to BO ಅಥವಾ OB square. So BC square plus BO square ಅಂತಂದ್ರೆ ಈ ಡಿಸ್ಟೆನ್ಸ್ ನ ಅಬ್ಸರ್ವ್ ಮಾಡ್ರಿ. ಆಕ್ಚುಲಿ ಇದು ಥೀಟಾ, ಇದು 500 ಮೀಟರ್ ಇದೆ. ಹಂಗಾರೆ ಇದು ಎಷ್ಟಾಗುತ್ತೆ ನೋಡ್ರಿ, ಕಾಸ್ 500 ಕಾಸ್ 30. ಸೊ ಇದು ಕೂಡ 500 ಕಾಸ್ 30. ಇದು 500 ಕಾಸ್ 30 ಅಂತಂದ್ರೆ ಇದು ರಿಸಲ್ಟೆಂಟ್ ವೆಕ್ಟರ್. ಆಕ್ಚುಲಿ ಈ ರಿಸಲ್ಟೆಂಟ್ ಎಷ್ಟಿದೆ, 500 ಇದೆ. ಸೊ ಈ ರಿಸಲ್ಟೆಂಟ್ 500 ಇದು ಬೇಸ್ ಕಂಪೋನೆಂಟ್, ಇದು ಪರ್ಪೆಂಡಿಕ್ಯುಲರ್ ಕಂಪೋನೆಂಟ್. ಇದು ಹಂಗಾರೆ ಇದು ಪರ್ಪೆಂಡಿಕ್ಯುಲರ್ ಕಂಪೋನೆಂಟ್ ಅಂದ್ರೆ ಇದು ಕೂಡ ಪರ್ಪೆಂಡಿಕ್ಯುಲರ್ ಕಂಪೋನೆಂಟ್. ದಿಸ್ ಇಸ್ 500 ಕಾಸ್ 30. ಸೊ ದಿಸ್ ಇಸ್ 500 ಸೈನ್ 30. ಹಾಗಂತಂದ್ರೆ ಇಲ್ಲಿ ಏನು ಬರಿಬೋದು ನೋಡ್ರಿ, ಬಿ ಓ 500 cos 30 plus O dash. O dash is also 500 cos 30 square. So BC idantu 500 ಇದೆ, 500 square plus 500 cos 30 is root 3 divided by 2 plus 500 cos 30 is root 3 divided by 2. Okay, ಸೊ ಎಷ್ಟು ಬರುತ್ತೆ ನೋಡ್ರಿ, ಇದು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇದು 250, 500 ಸ್ಕ್ವೇರ್, 500 ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡ್ರಿ 250 ರೂಟ್ 3, 250 ರೂಟ್ 3. ಸೊ ಇಟ್ ಈಸ್ 500 ರೂಟ್ 3, 250 ರೂಟ್ 3, 250 ರೂಟ್ 3 ಅಂದರೆ 250 ಇಂಟು 2 ಈಸ್ 500. ದೇರ್ಫೋರ್ ಇಟ್ ಈಸ್ 500 ರೂಟ್ 3 ಸ್ಕ್ವೇರ್. So 500 square, 500 root 3 square. So it is ನೋಡ್ರಿ 500 ಸ್ಕ್ವೇರ್ ಇದೆ, ಇಲ್ಲಿ OC ಸ್ಕ್ವೇರ್ ಇದೆ. ಹಂಗಾರೆ OC is equal to ಎಷ್ಟು ಬರುತ್ತೆ ನೋಡ್ರಿ, ಅಂಡರ್ ರೂಟ್ ಬರುತ್ತೆ. ಅಂಡರ್ ರೂಟ್ ಒಳಗಡೆ ನೋಡ್ರಿ 500 ಸ್ಕ್ವೇರ್ನ ಕಾಮನ್ ತೆಗಿದ್ರಿ. ಕಾಮನ್ ತೆಗೆದ್ರಿ ಅಂತಾರೆ 1 + 3. ಸೊ ಓಕೆ, ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗಿ 3 ಉಳಿತಾವ. ಸೊ 1 + 3 is 4. ಓಕೆ, ಸೊ 500 ಸ್ಕ್ವೇರ್ ಅಂಡರ್ ರೂಟ್ 4. ಯಾವ ರೀತಿ, ಇದು 500 ಸ್ಕ್ವೇರ್ ಇಂಟು 4. ಸೊ 500 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಸ್. ಸೊ ಇಟ್ ಈಸ್ 500 ಆ್ಯಂಡ್ ಇಟ್ ಈಸ್ 2. ದೇರ್ ಫೋರ್ ಇಟ್ ಈಸ್ 1000 ಮೀಟರ್. 1000 ಮೀಟರ್ ಈಸ್ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್. ಕರೆಕ್ಟಾ? ಸೊ ಓ ಸಿ ಸ್ಕ್ವೇರ್ ಎಷ್ಟು ಬಂತು, ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಕಿಲೋಮೀಟರ್. ಇಲ್ಲಿ ಬರೋದು ಬಿಡ್ತೀನಿ ನೋಡ್ರಿ. ಸಾರಿ, ಓ ಸಿ ಸ್ಕ್ವೇರ್ ಅಲ್ಲ, ಓ ಸಿ ಇಸ್ ಈಕ್ವಲ್ ಟು 1 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ಕಂಪೇರ್ ಮಾಡಂತ ಹೇಳಿದಾರೆ ನೋಡ್ರಿ. ಕಂಪೇರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ವಿತ್ ದ ಟೋಟಲ್ ಪಾತ್ ಲೆಂತ್ ಕವರ್ಡ್ ಬೈ ದ ಮೋಟರಿಸ್ಟ್ ಇನ್ ಈಚ್ ಕೇಸ್. ಓಕೆ, ಸೊ ಕಂಪ್ಯಾರಿಸನ್ ಹೆಂಗೆ ಮಾಡ್ತೀರಿ? ಕಂಪ್ಯಾರಿಸನ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್, ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೋಟಲ್ ಪಾತ್ ಲೆಂತ್.
total path length. So magnitude of displacement is 1000 meter divided by total path length is, see, this is 500 meter, this is 500 meter, this is 500 meter. So total is 1500 meter. So here sonne cancel. So 5 2s are 5 3s are. So it is 2 by 3. So this is comparison. Next B nodri. B ಏನು ಹೇಳೋದಪ್ಪ ಅಂತಾರೆ, ಸೆಕೆಂಡ್ ಕೇಸ್ ಸಿಕ್ಸ್ತ್ ಟರ್ನ್ ಅಂತ ಅಂದಿದ್ದಾರೆ. ಸೊ ಓ ಇಂದ ಪ್ರಾರಂಭ ಮಾಡಿ ಸಿಕ್ಸ್ತ್ ಟರ್ನ್ ಅಂದ್ರೆ ಎಲ್ಲಿ ಬರುತ್ತೆ ನೋಡ್ರಿ, ಫಸ್ಟ್ ಟರ್ನ್, ಸೆಕೆಂಡ್ ಟರ್ನ್, ಥರ್ಡ್ ಟರ್ನ್, ಫೋರ್ತ್ ಟರ್ನ್, ಫಿಫ್ತ್ ಟರ್ನ್, ಸಿಕ್ಸ್ತ್ ಟರ್ನ್. ಓಕೆ, ಸೊ ಓ ಇಂದ ಪ್ರಾರಂಭ ಮಾಡಿ ವಾಪಸ್ ಎಲ್ಲಿಗೆ ಬಂದಿದ್ದಾನವ, ಓಕೆ ಬಂದಿದ್ದಾನೆ. ದೇರ್ ಫೋರ್ ಹಿಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಈಸ್ 0. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ at sixth turn is equal to 0. And comparison, magnitude of displacement divided by total path length, idu kuda ಎಷ್ಟು ಬಂತ್ರೆ 0. Okay, so this is second case. B case. C case ನೋಡ್ರಿ. C case ಅಂತಂದ್ರೆ C case ಅಂತಾರೆ ಎಷ್ಟನೇ ಟರ್ನ್ ಇದೆ ನೋಡ್ರಿ, 8th ಟರ್ನ್ ಇದೆ. So this is first turn, second turn, third turn, fourth turn, fifth turn, sixth turn, seventh and eighth turn ಅಂತಂದ್ರೆ ವಾಪಸ್ B ಗೆ ಬರಬೇಕವ. ಸೊ ಪಾತ್ ಲೆಂಗ್ತ್ ಅಥವಾ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು, OB is displacement vector. ಸೊ OB ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈ ಡಿಸ್ಟೆನ್ಸ್ ಬೇಕು ನಮಗೆ. ಯಾವ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಬಹುದು ನಾವು, OAA ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ನೋಡ್ರಿ ಈ ಡಿಸ್ಟೆನ್ಸ್ ಎಷ್ಟಾಗುತ್ತೆ, OO dash and OB dash. So 500 cos 30, 500 cos 30. So it is 2 times 500 cos 30. So 2 cos 30 is root 3 by 2. So 500 into root 3. So 500 into root 3 ಅಂತ ಎಷ್ಟು ಬರುತ್ತೆ ರೀ. So approximately root 3 is 1.7 approximately. So 1.7 into 500. So it is approximately 850 meter. So OB ಎಷ್ಟು ಬಂತು, 850 meter. In the 8th turn his displacement vector is how much, 850 meter. And comparison, so comparison ಮಾಡಬೇಕೀಗ. ಕಂಪ್ಯಾರಿಸನ್ ಯಾವ್ಯಾವ್ದ್ರ ಮಧ್ಯೆ ಮಾಡಂತ ಹೇಳಿದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ಟೋಟಲ್ ಪಾತ್ ಲೆಂಗ್ತ್ ಅಂತಂದಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಹೌ ಮಚ್, 850 ಡಿವೈಡೆಡ್ ಬೈ ಟೋಟಲ್ ಪಾತ್ ಲೆಂಗ್ತ್ ಅಂದ್ರೆ ಇಲ್ಲಿಂದ. ಸೊ ದಿಸ್ ಈಸ್ 500 500 500 500 500 500 500 500 ಅಂದ್ರೆ 8 ಟರ್ನ್ ಆಗುತ್ತೆ ಅನ್ಕೊಂಡು 500 ನಾವು ಕೌಂಟ್ ಮಾಡಬೇಕು. ಸೊ 8 into 500. So it is 85 divided by 400. Okay, so 5 1s are 5 7s are 5 8s are. So 17 divided by 80. So this is the comparison. So first term ಒಳಗೆ ನೋಡ್ರಿ, ಫಸ್ಟ್ ಟರ್ನ್ ಅಲ್ಲ ಥರ್ಡ್ ಟರ್ನ್ ಆದಾಗ 2 divided by 3 ರೇಷಿಯೋ ಬಂದಿದೆ. ಆಮೇಲೆ ಸಿಕ್ಸ್ತ್ ಟರ್ನ್ ಆದಾಗ ರೇಷಿಯೋ ಎಷ್ಟು ಬಂದಿದೆ, 0. ಇಲ್ಲಿ ನೋಡ್ರಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಈಸ್ 0, ಬಟ್ ಟೋಟಲ್ ಪಾತ್ ಲೆಂಗ್ತ್ ಎಷ್ಟಿಲ್ಲಿ 500 500 1000 1500 2000 2500 3000. ಕರೆಕ್ಟಾ. ಸೊ ಟೋಟಲ್ ಪಾತ್ ಲೆಂಗ್ತ್ ಎಷ್ಟು 0, ಸಾರಿ ಡಿಸ್ಪ್ಲೇಸ್ಮೆಂಟ್ ಎಷ್ಟು 0, ಬಟ್ ಪಾತ್ ಲೆಂಗ್ತ್ ಎಷ್ಟು ಬಂತು 3000 ಮೀಟರ್ ಅಂದ್ರೆ 3 ಕಿಲೋಮೀಟರ್. ಬಟ್ 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ 0. ದೇರ್ ಫೋರ್ ರೇಷಿಯೋನು ಎಷ್ಟು ಬಂತು 0 ಬಂತು. ಬಟ್ ಇಲ್ಲಿ ಥರ್ಡ್ ಕೇಸ್ ಏನು ಹೇಳಿದಪ್ಪ ಅಂದ್ರೆ 8th ಟರ್ನಿಂಗ್ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದ್ದಾರೆ. ಸೊ ಇಲ್ಲಿಂದ ಪ್ರಾರಂಭ ಮಾಡಿದಾಗ 8th ಟರ್ನ್ ಎಲ್ಲಿ ಬರ್ತೈತಿ, ಇಲ್ಲೇ ಬರುತ್ತೆ. ಸೊ ದೇರ್ ಫೋರ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಬರಂಗಿಲ್ಲ, ಇಲ್ಲಿ ಬರುತ್ತೆ ಬಿಗೆ. ಸೊ OB ಈಸ್ ಹೌ ಮಚ್ 850 ಮೀಟರ್. ಓಕೆ, ಸೊ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು 17 divided by 80.
So this is 4.11th numerical of 4th chapter from NCERT. Look at the numerical carefully. A passenger arriving in a new town wishes to go from the station to a hotel. He wished to go from station to hotel located 10 kilometer. It means the distance between station and hotel is how much? 10 kilometer away on a straight road from the station. A dishonest cabman takes him along a circuitous path 23 kilometer long and reaches the hotel in 28 minutes. ಇದರ ಅರ್ಥ ಏನಪ್ಪಾ ಅಂತಂದ್ರೆ the distance between station and hotel actually it is 10 kilometer, but ಈ ಕ್ಯಾಬ್ ಮ್ಯಾನ್ ಏನಿದಲ್ಲ ಆತ ಅಪ್ರಾಮಾಣಿಕ. ಅದಕ್ಕೋಸ್ಕರ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಸರ್ಕ್ಯೂಟಸ್ ಪಾತಿಂದ ಸುತ್ತ ಹಾಕಿಸಿ 23 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸನ್ನು ಕವರ್ ಮಾಡಿಸ್ತಾನೆ. ಎಷ್ಟು ನಿಮಿಷ ಟೈಮ್ ತೊಗೊಳ್ತಾನೆ ಆತ ಕವರ್ ಮಾಡಲಿಕ್ಕೆ? 28 ಮಿನಿಟ್ಸನ್ನು ತೊಗೊಳ್ತಾನೆ. ಸೊ ಕ್ವಶನ್ ಕೇಳಿರುವಂಥದ್ದೇನು? ಎವರೇಜ್ ಸ್ಪೀಡ್ ಆಫ್ ಟ್ಯಾಕ್ಸಿ ಕೇಳಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಎವರೇಜ್ ವೆಲಾಸಿಟಿ ಕೇಳಿದ್ದಾರೆ, ಮತ್ತು ಇವು ಎರಡೂ ಈಕ್ವಲ್ ಅದಾವನ್ನು ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಪ್ರಾರಂಭ ಮಾಡೋಣ ಸೊಲ್ಯೂಷನನ್ನು. ಸೊ ನೀವು ಈ ಕ್ವಶನನ್ನು ಕರೆಕ್ಟಾಗಿ ಗಮನಿಸಿದ್ರಿ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಏನಪ್ಪ ಅಂತಾರೆ, the actual shortest distance is how much? 10 kilometer, and shortest distance is always displacement. Therefore displacement is how much? Displacement is equal to 10 kilometer. And the question asked is what? Average speed. Okay, so average speed ನ ಹೆಂಗೆ ಬರೆಯೋಣ? ವಿ ಎಸ್ ಅಂತ ಬರಿ, ಅಥವಾ ಎಸ್ ಎವರೇಜ್ ಅಂತಂದ್ರೆ ಸ್ಪೀಡ್, ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟನ್ಸ್ ಆರ್ ಪಾತ್ ಲೆಂಗ್ತ್, ಟೋಟಲ್ ಪಾತ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಆತ ಕವರ್ ಮಾಡಿರುವಂತಹ ಒಟ್ಟು ಡಿಸ್ಟೆನ್ಸ್ ಎಷ್ಟಿದೆ? 23 ಕಿಲೋಮೀಟರ್. ಆ್ಯಂಡ್ ಟೈಮ್ ಕೂಡ ಅವ್ರು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 28 ಮಿನಿಟ್ಸ್ ಕೊಟ್ಟಿದ್ದಾರೆ. ಈ ಟೈಮ್ನ ನಾವು ಕನ್ವರ್ಟ್ ಮಾಡೋಣ, ಮಿನಿಟ್ ಒಳಗೆ ಕೊಟ್ಟಿರೋದನ್ನು ಅವರ್ಸ್ ಒಳಗೆ ಹೆಂಗೆ ಕನ್ವರ್ಟ್ ಮಾಡೋಣ? Time is equal to 28 minutes divided by 60, because 60 minutes gives us what? 1 hour. Therefore it is 4 7s are 4 1s are 4 5s are, so 7 divided by 15 hour. So time is 7 divided by 15 hour. So substituting in this formula, S average is equal to total path is how much? 23 kilometer divided by total time is how much? 7 divided by 15 hour. So 23 into 15 divided by 7 1s are 7 2s are 1 is remaining, so 10 7 1s are 3 is remaining, 2s are, so 2.12 into 23, it is approximately comes out to be 49 kilometer per hour. So this is speed, average speed. And second calculation, this was first calculation, and second calculation is magnitude of average velocity. V average is equal to total displacement divided by total time. Total displacement is how much? Displacement means shortest distance, that is 10 kilometer. So it is 10 divided by total time taken is how much? 7 divided by 15. Actually a cab man ಇದ್ದವ, ಕ್ಯಾಬ್ ಡ್ರೈವರ್ ಇದ್ದವ, ಈ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇಂದ ಹೋಗಿಲ್ಲ, ಡಿಸ್ಪ್ಲೇಸ್ಮೆಂಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಂದ ಹೋಗಿಲ್ಲ, ಬಟ್ ಕ್ವಶನ್ಗಳು ಕೇಳಿದಾರೆ ಅಷ್ಟೇ, ಕ್ಯಾಲ್ಕುಲೇಟ್ ಮಾಡ್ರಿ ಈಗ ಹೋಗಿದ್ದ ಅಂತಾರೆ. ಇದೇ 28 ಮಿನಿಟನ್ನ ಕವರ್ 28 ಮಿನಿಟ್ಸ್ ಒಳಗೆ ಆತ ಎಷ್ಟು ವೆಲಾಸಿಟಿಲಿ ಹೋಗ್ಬೋದಿತ್ತು ಅಂತೇಳಿ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. So 10 into 15 divided by 7, so it is 7 1s are 7 2.12, so it is approximately 21 kilometer per hour. Okay, and question C, are they equal ಅಂತ ಕೇಳಿದ್ದಾರೆ. Actually ಈ path length he has covered, actual path length is 23 kilometer and displacement is how much? 10 kilometer. ಎರಡು ಬೇರೆ ಬೇರೆ ಇರೋದ್ರಿಂದ ನಮ್ಮ ಎವರೇಜ್ ಸ್ಪೀಡ್ ಮತ್ತು ಎವರೇಜ್ ವೆಲಾಸಿಟಿ ಎರಡು ಏನು ಬಂದವ? ಚೇಂಜ್ ಬಂದವ. ಅದರ ಸಲುವಾಗಿ ಎವರೇಜ್ ಸ್ಪೀಡ್ ಈಸ್ ನಾಟ್ ಈಕ್ವಲ್ ಟು ವೆಲಾಸಿಟಿ ಎವರೇಜ್.
ಓಕೆ ಸೊ ದಿಸ್ ಈಸ್ ಹೌ ವಿ ಆರ್ ಸಪೋಸ್ ಟು ಸಾಲ್ವ್ ಸಚ್ ಕೈಂಡ್ ಆಫ್ ನ್ಯೂಮೆರಿಕಲ್ಸ್ ಓಕೆ ಭಾಳ ಈಸಿ ಇದೆ ಲೆಂಗ್ದಿ ಕ್ವಶನ್ ಇತ್ತು ಅಂತಾರೆ ಇದ್ರ ಮೀನಿಂಗ್ ಏನಪ್ಪ ಅಂತಾರೆ ಸೊಲ್ಯೂಷನ್ ಭಾಳ ಈಸಿ ಐತಿ ಅಂತ ಅನ್ಕೊಳ್ಬೇಕು ಯಾಕಂತಾರೆ ಸೊಲ್ಯೂಷನ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಷಯಗಳು ನ್ಯೂಮೆರಿಕಲ್ಸ್ ಒಳಗೆ ಅಡಗಿರ್ತಾವೆ ಅದರ ಸಲುವಾಗಿ ನ್ಯೂಮೆರಿಕಲ್ನ ಏನು ಮಾಡಿರ್ತಾರೆ ದೊಡ್ಡದು ಕೊಟ್ಟಿರ್ತಾರೆ ಅಂದ್ರೆ ಪ್ರಾಬ್ಲಮ್ ನಂಬರ್ 4.12 okay very classic numerical rain is falling vertically with a speed of 30 meter per second so velocity of rain is given a woman rides a bicycle with a speed of 10 meter per second so the bicycle speed is how much 10 meter per second in the north to south direction is also mentioned what is the direction in which she should hold her umbrella this is the question okay so always remember umbrella is to be held in such a way that the direction of rain and the direction of umbrella both should be opposite it means ಯಾವ ಕಡೆಯಿಂದ ಮಳೆ ಬರತ್ತಿರೋದಲ್ಲ ಆ ಮಳೆಗೆ ವಿರುದ್ಧ ದಿಕ್ಕೊಳಗೆ ಆಕೆ ಅಂಬ್ರೆಲಾ ಹಿಡಿಬೇಕು ಓಕೆ ಇದು ಬೇಸಿಕ್ ಇದು ಇಟ್ ಈಸ್ ಜಸ್ಟ್ ಅವರ್ ಕಾಮನ್ ಸೆನ್ಸ್ ಓಕೆ ಹಾಗೆ ಹಿಡಿಬೇಕು ಆ್ಯಕ್ಚುಲಿ ಚೆಕ್ ಮಾಡೋಣ ಆ್ಯಕ್ಚುಲಿ ಯಾವ ಡೈರೆಕ್ಷನ್ನಾಗ ಎಷ್ಟು ಡಿಗ್ರಿ ಒಳಗೆ ಹಿಡಿಬೇಕು ವರ್ಟಿಕಲಿ ಅಂಥೇಳಿ ಆಕೆ ಅಂಬ್ರೆಲಾನ ಸೊ ಫಸ್ಟ್ ಏನು ಮಾಡೋಣ ವೆಲಾಸಿಟಿ ಆಫ್ ರೇನ್ ಕೊಟ್ಟಿದ್ದಾರೆ ವೆಲಾಸಿಟಿ ಆಫ್ ರೇನ್ velocity of rain is how much 30 meter per second and a woman rides a bicycle with a speed so velocity of woman it is 10 meter per second idanna vr anta ತಗೊಳ್ಳೋಣ velocity of rain and idanna vw anta ತಗೊಳ್ಳೋಣ velocity of woman okay ಈಗ ವರ್ಟಿಕಲಿ ಡೌನ್ವರ್ಡ್ ಅಂತ ಹೇಳಿದ್ದಾರೆ ಸೊ ದಿಸ್ ಈಸ್ ವರ್ಟಿಕಲಿ ಡೌನ್ವರ್ಡ್ ವೆಲಾಸಿಟಿ ಆಫ್ ರೇನ್ ಓಕೆ ಸೊ ಇದನ್ನ ಎಷ್ಟು ಅಂತ ತಗೊಳ್ಳೋಣ ನಾವು -30 ಜೆ ಕ್ಯಾಪ್ ಅಂತ ತಗೊಳ್ಳೋಣ -30 ಜೆ ಕ್ಯಾಪ್ ಯಾಕಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಇದು ಎಕ್ಸ್ ಎಕ್ಸಿಸ್ ಇದು ವೈ ಎಕ್ಸಿಸ್ ಇದು ನೆಗೆಟಿವ್ ವೈ ಎಕ್ಸಿಸ್ ಇದು ನೆಗೆಟಿವ್ ಎಕ್ಸ್ ಎಕ್ಸಿಸ್ ಸೊ ದ ರೇನ್ ಡೈರೆಕ್ಷನ್ ಈಸ್ ಡೌನ್ವರ್ಡ್ ಇರೋದ್ರಿಂದ ನಾವು ರೇನ್ ಡೈರೆಕ್ಷನ್ ಏನಂತ ತಗೋಬೇಕು -y ಎಕ್ಸಿಸ್ ಒಳಗೆ ಇರೋದ್ರಿಂದ ಈ ಮ್ಯಾಗ್ನಿಟ್ಯೂಡನ್ನು ಏನಂತ ತೊಗೊಂಡಿನಿ -30 ಅಂತ ತೊಗೊಂಡು ಜೆ ಕ್ಯಾಪ್ ಈಸ್ ಯೂನಿಟ್ ವೆಕ್ಟರ್ ಓಕೆ ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಈಸ್ ಇನ್ y ನೆಗೆಟಿವ್ y ಎಕ್ಸಿಸ್ ಅಂಡರ್ಸ್ಟುಡ್ and the woman is moving from north to south we shall consider this as north and this as south ಡೈರೆಕ್ಷನ್ ಹಿಂಗೆ ಕನ್ಸಿಡರ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ನಾವು ನಮ್ಮ ಕನ್ವೀನಿಯೆಂಟ್ಗೋಸ್ಕರ ನಾರ್ತ್ ಟು ಸೌತ್ನ ಹಿಂಗೆ ತೊಗೊಂಡಿವು ಯೂಸ್ವಲಿ ನಾವು ಬುಕ್ ಒಳಗೆ ಹೆಂಗೆ ಕನ್ಸಿಡರ್ ಮಾಡ್ತೀವೋ ಡೈರೆಕ್ಷನ್ಸನ್ನು ದಿಸ್ ಈಸ್ ಈಸ್ಟ್ ದಿಸ್ ಈಸ್ ವೆಸ್ಟ್ ದಿಸ್ ಈಸ್ ನಾರ್ತ್ ಆ್ಯಂಡ್ ದಿಸ್ ಈಸ್ ಸೌತ್ ಹಿಂಗೆ ಕನ್ಸಿಡರ್ ಮಾಡಿರ್ತೀವಿ ಬಟ್ ಹೀಗೆ ಕನ್ಸಿಡರ್ ಮಾಡ್ಬೇಕಂತ ಏನಿಲ್ಲ ನಾವು ಹಿಂಗೂ ಕನ್ಸಿಡರ್ ಮಾಡ್ಬೋದು ಯಾಕಂದ್ರೆ ನಮ್ಮ ಕನ್ವೀನಿಯೆಂಟ್ಗೋಸ್ಕರ ಓಕೆ ಸೊ ದಿಸ್ ಈಸ್ ನಾರ್ತ್ ಆ್ಯಂಡ್ ಸೌತ್ ವೆಲಾಸಿಟಿ ಆಫ್ ವುಮನ್ ಇಟ್ ಈಸ್ ಹೌ ಮಚ್ 10 plus 10 because it is moving in x-axis okay therefore it is 10 I cap how much it is plus 10 I cap because positive x-axis ಒಳಗೆ ಆಕೆ ಮೂವ್ ಆಗ್ತಿರೋದ್ರಿಂದ ಹಾಗಾದ್ರೆ ಈಗ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ವೆಲಾಸಿಟಿ ಆಫ್ ರೇನ್ ಆಸ್ ಅಬ್ಸರ್ವ್ಡ್ ಬೈ ವುಮನ್ ಅಂದ್ರೆ ಆಕಿಗೆ ಆ ವೆಲಾಸಿಟಿ ಆಫ್ ರೇನ್ ಎಷ್ಟು ಅನಿಸ್ತೈತಿ ಅನ್ನೋ ಚೆಕ್ ಮಾಡ್ಬೇಕು ನಾವು ಯಾಕಂದ್ರೆ ಆಕಿ ರೆಸ್ಟ್ ಒಳಗಿದ್ದಾಗ 30 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಆಫ್ ದ ರೇನ್ ಇರ್ತಿತ್ತು ಬಟ್ ಆಕೆನೂ ಮೂವ್ ಆಗ್ತಿರೋದ್ರಿಂದ ಆಕೆ ಜೊತೆಗೆ ಆಕೆಯ ವೆಲಾಸಿಟಿ ಮತ್ತು ರೇನಿನ ವೆಲಾಸಿಟಿ ಎರಡು ಆ್ಯಡ್ ಆಗಿ ಆಕೆಗೆ ಒಂದು ಬೇರೆ ವೆಲಾಸಿಟಿ ಎಕ್ಸ್ಪೀರಿಯನ್ಸ್ ಆಗತ್ತಿರೋದೈತಿ ರೇನಿಂದ ಓಕೆ ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ ರಿಲೇಟಿವ್ ವೆಲಾಸಿಟಿ ಆಫ್ ರೇನ್ ಸೊ ಇಟ್ ಈಸ್ ವಿ ಆರ್ ಮೈನಸ್ ವಿ ಒಮೆಗಾ ಅಥವಾ ವಿ ಡಬ್ಲ್ಯೂ ಸ್ಟ್ಯಾಂಡ್ಸ್ ಫಾರ್ ವಾಟ್ ವುಮನ್ ವೆಲಾಸಿಟಿ ಆಫ್ ರೇನ್ ಈಸ್ ಹೌ ಮಚ್ -30 ಜೆ ಕ್ಯಾಪ್ and velocity of woman is how much it is 10 I correct so directions na check ಮಾಡೋಣ ಹೆಂಗೆ ಚೆಕ್ ಮಾಡೋಣ ನೋಡ್ರಿ ಡೈರೆಕ್ಷನ್ -30 ಜೆ ಕ್ಯಾಪ್ ಅಂತ ಐತಿ ಅಂದರೆ ಈ ಕಡೆ ಸೊ ಇಟ್ ಈಸ್ -30 ನೆಕ್ಸ್ಟ್ ವೆಲಾಸಿಟಿ ಆಫ್ ವುಮನ್ ಈಸ್ ಹೌ ಮಚ್ -10 I ಈ ಕಡೆ ಬಂತು ಸೊ ದಿಸ್ ಈಸ್ -10 ಅಂದ್ರೆ ಇಲ್ಲೆಲ್ಲೋ ಮಿಡಲ್ ಏನು ಬರೋದೈತಿ ಆಕೆಯ ನೆಟ್ ವೆಲಾಸಿಟಿ ಬರೋದೈತಿ ಇಲ್ಲಿ ಮಿಡಲ್ ಓಕೆ ಸೊ ದಿಸ್ ಈಸ್ ನೆಟ್ ವೆಲಾಸಿಟಿ ನೆಟ್ ಅಥವಾ ವಿ ನೆಟ್ ಅನ್ನೋಣ ಇದಕ್ಕೆ ಓಕೆ ಈಗ ಈ ಡೈರೆಕ್ಷನ್ ಒಳಗೆ ಏನು ಮೂವ್ ಆಗತ್ತಲ್ಲ ಇದ್ರ ವಿರುದ್ಧ ದಿಕ್ಕೊಳಗೆ ಆಕೆ ಅಂಬ್ರೆಲಾ ಹಿಡಿಬೇಕಿಲ್ಲಿ ಈಗ ಆಕೆ ಈ ಡೈರೆಕ್ಷನ್ ಮೂವ್ ಆಗತ್ತಿದ್ಲು ಅಂತಾರ ಈ ಡೈರೆಕ್ಷನ್ ಆಕೆ ಅಂಬ್ರೆಲಾ ಹಿಡಿಬೇಕು ಆ್ಯಕ್ಚುಲಿ ಓಕೆ
ಹಂಗಂತಂದ್ರೆ ಇದು ವರ್ಟಿಕಲ್ ಇಂದ ಎಷ್ಟು ಡಿಗ್ರಿ ಐತದೋ ತೀಟಾ ಡಿಗ್ರಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋಣ. ಎಷ್ಟು ತೀಟಾ ಡಿಗ್ರಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಇದು ತೀಟಾ ಅಂತಂದ್ರೆ ಇದು ಕೂಡ ಏನಾಗಿರ್ತೈತಿ ತೀಟಾ. ಸೊ ವಾಟ್ ಅಬೌಟ್ ಟ್ಯಾನ್ ತೀಟಾ? ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಇದು -10 ನಂತರ ಇದು ಕೂಡ -10. ಸೊ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಬೇಸ್. ಅಪೋಸಿಟ್ ಈಸ್ 10 and ಬೇಸ್ ಈಸ್ 30. ಸೊ ಇಟ್ ಈಸ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 1 divided by 3. Tan theta is equal to 1 divided by 3 and theta is equal to tan inverse of 1 divided by 3. So log table ಇಂದ ಇದನ್ನ ಚೆಕ್ ಮಾಡಿದ್ರಿ ಅಂತ theta is equal to it is 18 degree 36 minutes. ಇದರರ್ಥ ಆಕೆ ವರ್ಟಿಕಲ್ ಇಂದ ಎಷ್ಟು ಡಿಗ್ರಿ ಒಳಗೆ ಅಂಬ್ರೆಲಾನ ಹಿಡಿದಿರ್ಬೇಕಾ? 18 ಡಿಗ್ರಿ ಅಪ್ರಾಕ್ಸಿಮೇಟ್ಲಿ 18 ಡಿಗ್ರಿ ಈ ಕಡೆ. ಓಕೆ, ಈ ಕಡೆ ಡೈರೆಕ್ಷನ್ ಹಿಡಿದಿರಬೇಕು. So this gives us what? The direction of umbrella from the vertical ಅಂತಾರೆ ಇದು. ಓಕೆ, ಈಗ ವರ್ಟಿಕಲ್ ಇಂದ ಯಾವ ಡೈರೆಕ್ಷನ್ ಹಿಡಿಬೇಕು ನೋಡ್ರಿ, ಇದು ಈ ಡೈರೆಕ್ಷನ್ ಹಿಡಿಬೇಕು ಹಿಂಗೆ. ಓಕೆ, ಸೊ ಎಷ್ಟು ಡಿಗ್ರಿ ಒಳಗೆ ಹಿಡಿಬೇಕಾ? 18 ಡಿಗ್ರಿ ಒಳಗೆ ಹಿಡಿಬೇಕು. ಓಕೆ, ಸೊ ದಟ್ ಶಿ ಕ್ಯಾನ್ ಅವಾಯ್ಡ್ ರೇನ್.